ಮಗಳ ಸಾವಿನ ಶೋಕದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ಲಂಚವನ್ನು ಕೇಳಿದ್ದಾರೆ. ಹೌದು, ಇಂಥ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಲಂಚ ಕೇಳಿದ ಸಬ್ ಇನ್ಸ್ಪೆಕ್ಟರ್ ಹಾಗೆ ಕಾನ್ಸ್ಟೇಬಲ್ ಅನ್ನು ಸದ್ಯ ಅಮಾನತು ಮಾಡಲಾಗಿದೆ. ಮಗಳ ಸಾವಿನ UDR ಕೇಸ್ ಪ್ರತಿ ನೀಡೋದಕ್ಕೆ ಲಂಚಕ್ಕೆ ಬೇಡಿಕೆಯನ್ನು ಇಡಲಾಗಿದೆ. ಇನ್ನು ಬೆಂಗಳೂರಿನ ಬೆಳ್ಳಂದೂರು ಠಾಣೆಯ ಇನ್ಸ್ಪೆಕ್ಟರ್ ತಲೆದಂಡ ಆಗಿದೆ. ಬೆಳ್ಳಂದೂರು ಠಾಣೆ ಇನ್ಸ್ಪೆಕ್ಟರ್ ರಮೇಶ್ ರೊಟ್ಟಿ ಅಮಾನತು ಮಾಡಲಾಗಿದೆ. ಒಂದು ಸಾವಾಗಿದೆ. ಸಾವಿಗೆ ಸಂಬಂಧಪಟ್ಟಂತೆ ಮಗಳ ಸಾವಿನ UDR ಕೇಸನ್ನು ಪ್ರತಿ ಕೇಳೋದಕ್ಕೆ ತಂದೆ ಬಂದಿರ್ತಾರೆ. ಅದರಂಥ ಶೋಕ ನೋವಿನ ಸಂದರ್ಭದಲ್ಲೂ ಕೂಡ ಲಂಚ ಕೇಳ್ತಾರೆ ಅನ್ನೋದಾದರೆ ಏನು ಹೇಳಬೇಕು ಈ ಭ್ರಷ್ಟಾಚಾರಕ್ಕೆ, ಏನು ಹೇಳಬೇಕು ಈ ಲಂಚಗುಳಿತನಕ್ಕೆ. ಈ ನಿಟ್ಟಿನಲ್ಲಿ ಲಂಚ ಕೇಳಿದ ಸಬ್ ಇನ್ಸ್ಪೆಕ್ಟರ್ ಹಾಗೆಯೇ ಕಾನ್ಸ್ಟೇಬಲನ್ನು ಅಮಾನತು ಮಾಡಲಾಗಿದೆ. BPCL ನಿವೃತ್ತ ಅಧಿಕಾರಿ ಶಿವಕುಮಾರ್ ಈ ಬಗ್ಗೆ ಆರೋಪವನ್ನು ಮಾಡಿದ್ದಾರೆ. ಘಟನೆಯ ಬಗ್ಗೆ ವರದಿ ನೀಡುವಂತೆ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಕಮಿಷನರ್ಗೆ ವರದಿ ನೀಡಿದ್ದಾರೆ ವೈಟ್ಫೀಲ್ಡ್ DCP ಪರಶುರಾಮ್. ವರದಿ ಆಧಾರದ ಮೇಲೆ ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪ ಇತ್ತು. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಬೆಳ್ಳಂದೂರು ಠಾಣೆಯ ಇನ್ಸ್ಪೆಕ್ಟರ್ ರಮೇಶ್ ರೊಟ್ಟಿ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್.